ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗೆ? ನಮ್ಮ ಮನೆಯ ವರಮಹಾಲಕ್ಷ್ಮಿ ಇವತ್ತು ಶನಿವಾರ ಕಳಿಸೋದು ಬೇಡ ಅಂತ ಅನಿಸ್ತು. ಕುಕ್ಕರ್ ಮುಚ್ಚಳನೂ ಸಮೇತ ಮುಚ್ಚಿಲ್ಲ, ನೆನಪೇ ಇಲ್ಲ ನನಗೆ. ಅದಕ್ಕೆ ಯಾವಾಗ ಹಿಂಸೆ ಆಗುತ್ತೆ ಅವಾಗ ಹೇಳು ನೀನು, ನಾನು ಅವಾಗ ಆಡ್ಬಿಡ್ತೀನಿ ಅದನ್ನು. ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ಟರ್ಗಳು ಓಡಾಡ್ತಾನೆ ಇದ್ದಾವೆ. ತೋಟಕ್ಕೆಲ್ಲ ಮಣ್ಣು ಓಡಿಸ್ತಾ ಇದ್ದಾರೆ. ಇವಾಗ ಅದೇ ಮತ್ತೆ ಇನ್ನೊಂದು ಟ್ರ್ಯಾಕ್ಟರ್ ಬಂತು. ಬೆಳಗ್ಗೆಯಿಂದ ಕೆಲಸ ನಡೀತಾ ಇದೆ. ಒಂದ್ಸಲ ಮಿಷಿನ್ಗೆ ಬಟ್ಟೆ ಹಾಕಿ ತೊಗೊಂಡು ಬಂದು ಜಾಲಿಸಿ ತಂತಿ ಮೇಲೆ ಹಾಕಿದ್ದೀನಿ, ಒಣಗಾಕಬೇಕು. ಇನ್ನೊಂದ್ಸಲ ಮಿಷಿನ್ಗೆ ಬಟ್ಟೆ ಹಾಕಿ ಬರಬೇಕು. ಕೆಲಸಕ್ಕೆ ಬಂದಿದ್ದಾರೆ. ಒಂದು 8-9 ಜನಕ್ಕೆ ಅಡುಗೆ ಮಾಡಬೇಕು. ಸಾಂಬಾರಿಗೆಲ್ಲ ಬೇಯೋದಕ್ಕಿಟ್ಟು ಇವಾಗ ನೀರು ಹಿಡಿತಾ ಇದ್ದೆ. ಯಾಕೋ ಗೊತ್ತಿಲ್ಲ, ಊರಿನ ನೀರು ಬಿಟ್ಟಿರಲಿಲ್ಲ. ಹಾಗಾಗಿ ನಾನೇ ಹಿಂದಕ್ಕೆ ಹೋಗಿ ನಮ್ಮ ಬಾವಿ ನೀರು ಸ್ಟಾರ್ಟ್ ಮಾಡ್ಕೊಂಡು ಬಂದು ಇವಾಗ ನೀರು ಹಿಡಿತಾ ಇದ್ದೀನಿ. ನೀರಿಲ್ಲ ಅಂದರೆ ಯಾವುದೇ ಕೆಲಸ ಆಗೋದೇ ಇಲ್ಲ. ನೀರು ಬೇಕೇ ಬೇಕಲ್ವ. ಇವಾಗ ಫಸ್ಟು ನೀರು ಹಾಕಿದ್ದೀನಿ. ಇವಾಗ ತುಂಬಿದ ಮೇಲೆ ಹೋಗಿ ಆಫ್ ಮಾಡಿ ಬರಬೇಕು. ಇವತ್ತು ಸ್ಯಾಟರ್ಡೆ ಬ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ನಿತ್ಯ ಸ್ಕೂಲಿಂದ ಬರಲಿ ಯೂನಿಫಾರ್ಮ್ನು ತೊಗೊಂಡೋಗಿ ಹಾಕಿರಾಗುತ್ತೆ. ಇಲ್ಲಾಂದರೆ ಅದೊಂದು ಸೆಟ್ ಮತ್ತೆ ಹಾಗೆ ಉಳ್ಕೊಳ್ಳುತ್ತೆ, ಸೋಮವಾರಕ್ಕೆ ಹಿಂಸೆ ಆಗುತ್ತೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಆಯಿತು, ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನೀರು ಬಿಡ್ತಾರೇನೋ ಅಂತ ಅಂದ್ಕೊಂಡು ಪೈಪ್ ಹಾಕಿ ಆನ್ ಮಾಡಿಬಿಟ್ಟಿದ್ದೀನಿ. ಬಟ್ ಅವ್ರು ನೀರು ಬಿಡಲಿಲ್ಲ. ಮನೆ ಮುಂದೆಲ್ಲ ತೊಳೆದಾಯಿತು. ಇವಾಗ ಈ ಥರ ನಾವೇನು ಗಾಡಿಯಿಂದ ಒಂದು ಪೈಪ್ ಇದು ಮಾಡ್ಕೊಂಡಿದ್ದೀವಿ. ಅಯ್ಯೋ, ಅದರಲ್ಲಿ ನೀರು ಸ್ಟಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅವ್ರು ಯಾವಾಗ ಬೇಕಾದ್ರೂ ಬಿಡಲಿ, ನೀರಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅಡುಗೆ ಮಾಡ್ತಾಯಿದ್ದೀನಿ. ಈ ಮೈಕಿಗೆ ಇವತ್ತಿಂದ ರಜಾ. ನಿಮಗೆ ಅರ್ಥ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯ ಪುಟ್ಟಲಕ್ಷ್ಮಿ ಏನು ಮಾಡ್ತಾಯಿದ್ದಾರೆ ತೋರಿಸ್ತೀನಿ. ಏನು ನೋಡಿ, ಎಲ್ಲರೂ ಎಲ್ಲೆಲ್ಲೋ ಜಾಗ್ ಮಾಡಿದರೆ ನನ್ನ ಮಗಳು ಬೆಡ್ ಮೇಲೆ ಜಾಗ್ ಮಾಡ್ತಾಳಂತೆ. ಪಿಲ್ಲೋ ಕವರ್ನೆಲ್ಲ ತೊಳೆಯೋಕೆ ಹಾಕಿದ್ದೆ. ಹಣ್ಣು ಬಿಡಿಸ್ಕೊಟ್ಟಿದ್ದೆ, ತಿಂದು ಅಷ್ಟು ಬಿಟ್ಟಿದ್ದಾಳೆ. ಬೇರೆ ಟೈಮಲ್ಲೆಲ್ಲ ದಾಳಿಂಬೆ ಹಣ್ಣು ಬೇಕು ಅಂತ ಕೇಳ್ತಾರೆ. ಇವಾಗ ಕೊಟ್ಟರು ತಿಂತಾ ಇಲ್ಲ. ಅದೇನೋ ಗೊತ್ತಿಲ್ಲ. ನಾನು ಕೂಡ ಇಲ್ಲಿವರೆಗೂ 2-3 ಹಣ್ಣನ್ನು ಕೂಡ ತಿಂದಿಲ್ಲ. ಮನೇಲಿದ್ದರೆ ಹಾಗೇ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಇವತ್ತು ಶನಿವಾರ ಕಳಿಸೋದು ಬೇಡ ಅಂತ ಅನ್ನಿಸ್ತು. ಕೆಲವ್ರು ಕಳಿಸ್ಬೋದೇನೋ, ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ನನಗೆ ಬೇಡ, ನಾಳೆ ಕಳಿಸೋಣ, ನಾಳೆಗೆ 3 ದಿನ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತು ಕಳಿಸಿಲ್ಲ ತಾಯಿನ. ನಮ್ಮ ಮನೆಯಲ್ಲೇ ದಿನಾಲು ಉಟ್ಕೊಳ್ಳೋದಂತೆ. ಲಡ್ಡು ಅಂತೂ ನೆನ್ನೆ ಕೇಳ್ತಾನೆ ಇಲ್ಲ, ಎಷ್ಟೊತ್ತಿಗೆ ಪೂಜೆ ಮಾಡ್ತೀಯಾ, ಎಷ್ಟೊತ್ತಿಗೆ ಕೂರಿಸ್ತೀಯಾ, ನಮ್ಮ ಮನೆಯಲ್ಲೇ ಇರಲಿ ಅಂತ. ಅವಳು ಆಟ ಆಡ್ತಾ ಇದ್ದಾಳೆ, ನಾನು ಅಡುಗೆ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಈ ಥರ ಸ್ಟಾರ್ಟ್ ಆಗಿದೆ. ಕಂದ ಬೆಡ್ ಅದು ಏನು ಕಂದ ಗಲೀಜು ಮಾಡಿರೋದು? ಏನಾರ ಹೇಳಿದ ತಕ್ಷಣ ಈ ಥರ ಇನ್ನೋಸೆಂಟ್ ಫೇಸ್ ಮಾಡಿಬಿಡೋದು. ನೀರೇನಾಯ್ತು ನೋಡ್ಬಿಡೋಣ ಅಂತ ಹೋದ್ನಾ, ಏನಾರ ಒಂದು ಕೆಲಸ ಮಾಡೋಕ್ಕೆ ಹೋದರೆ ಹಿಂಗೆ ಕುಕ್ಕರ್ ಮುಚ್ಚಳನೂ ಸಮೇತ ಮುಚ್ಚಿಲ್ಲ. ನೆನಪೇ ಇಲ್ಲ ನನಗೆ. ಯಾಕೋ ಕೂಗಿಲ್ವಲ್ಲ ಅಂತ ಒಳಗೆ ಬಂದು ನೋಡಿದರೆ ಮುಚ್ಚಳನ ಕ್ಲೋಸ್ ಮಾಡಿಲ್ಲ. ಹಾಗೆ ಅಲ್ವಾ, ಏನಾದರೂ ಒಂದು ಕೆಲಸ ಮಾಡ್ತಾ ಹೋದರೆ ಇನ್ನೊಂದು ಕೆಲಸ ಮರ್ತೇ ಹೋಗಿರುತ್ತೆ. 2-3 ಕಡೆ ಕೆಲಸ ಮಾಡ್ತಿರ್ತೀವಿ, ಏನಾಗ್ತಾಯಿದೆ ಅನ್ನೋದೇನು ಗೊತ್ತಿರೋ ಆ ಥರ ಆಗಿಬಿಡುತ್ತೆ. ಮತ್ತು ಇವಾಗ ಬಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋದಿತ್ತು, ಅಡುಗೆ ಮಾಡೋದಿತ್ತು. ಮತ್ತು ಟೀ ತೊಗೊಂಡೋಗಿ ಬರ್ತೀನಿ, ಅವರಿಗೆ ಟೀ ಮಾಡು ಅಂತ ಅಂದರು. ಹಾಗಾಗಿ ಅವ್ರಿಗೆಲ್ರಿಗೂ ಕೂಡ ಟೀ ಮಾಡ್ತಾಯಿದ್ದೀನಿ. ಕೆಲಸ ಅಂತೂ ಇವಾಗ ಒಂದು 10-12 ದಿನದಿಂದ ಕಂಟಿನ್ಯೂಸ್ ಕೆಲಸಕ್ಕೆ ಬರ್ತಾನೆ ಇದ್ದಾರೆ. ಬೆಳಗ್ಗೆ ತಿಂಡಿ ಏನು ಮಾಡಲಿ, ಮಧ್ಯಾಹ್ನ ಊಟ ಏನು ಮಾಡಲಿ. ಮನೆಯವರಿಗಾದರೆ ರೊಟ್ಟಿ ಚಪಾತಿ ಏನು ಬೇಕಾದ್ರೂ ಮಾಡ್ಬೋದು. ಅಥವಾ 2-3 ಜನ 4 ಜನ ಬಂದ್ರೂ ಅವರಿಗೂ ಮಾಡ್ಬೋದು. 10 ಜನ 12 ಜನ 8 ಜನ ಹಿಂಗೆಲ್ಲ ಬರ್ತಾರೆ. ಅವರಿಗೆಲ್ಲ ಮಾಡೋಕ್ಕಾಗಲ್ಲ. ರೈಸ್ ಐಟಮ್ಮೇ ಮಾಡಬೇಕು. ಹಾಗಾಗಿ ಬೆಳಗ್ಗೆ ಏನು ಮಾಡಲಿ, ಮಧ್ಯಾಹ್ನ ಏನು ಮಾಡಲಿ, ದೊಡ್ಡ ಟೆನ್ಷನ್. ಇನ್ನೇನು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿತಾ ಬಂತು. ಇನ್ನು ಕೆಲಸಕ್ಕೆಲ್ಲ ಬರೋದು ಕಡಿಮೆ ಆಗುತ್ತೆ. ನಂತರ ಸ್ವಲ್ಪ ರೆಸ್ಟ್ ಸಿಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಕರೆಂಟ್ ಯಾಕೆ ಅಂತ ಗೊತ್ತಿಲ್ಲ, ನೆನ್ನೆಯಿಂದ ಹೋಗಿ ಬರ್ತಾನೇ ಇದೆ. ಎಷ್ಟು ಸಲ ಹೋಗುತ್ತೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಮತ್ತು ಅಡುಗೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಆ ಖಾರ ರುಬ್ಬೋದಕ್ಕಿಂತ ಮುಂಚೆ ಏನಾದರೂ ಹೋಗ್ಬಿಟ್ರೆ ಕಷ್ಟ ಅಂತ ಅಂದ್ಕೊಂಡು ಟೀಗೆಲ್ಲ ರೆಡಿ ಮಾಡಿ ಎತ್ತಿಟ್ಟು, ಸಾಂಬಾರು ಕೂಡ ಇವಾಗ ವಿಷಲ್ ಆಗ್ತಾಯಿದೆ, ಅದನ್ನು ತೆಗೆದಿಡಬೇಕು. ಫಸ್ಟ್ ಖಾರಕ್ಕೆಲ್ಲ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಖಾರ ರುಬ್ಬಿಟ್ಕೊಂಡ್ರೆ ಕರೆಂಟ್ ಹೋದ್ರೂ ಕೂಡ ಗ್ಯಾಸ್ ಮೇಲೆ ಅಡುಗೆ ಮಾಡ್ಕೊಳ್ಬಹುದು. ನನಗೆ ಕರೆಂಟ್ ಸ್ಟವ್ ಮತ್ತು ಗ್ಯಾಸ್ ಎರಡೂ ಇದ್ದಿದ್ದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ಅಂದರೆ ಇವಾಗ ಅಡುಗೆ ಅಂದರೆ ಮಧ್ಯಾಹ್ನ ತನಕ ಟೈಮ್ ಇರುತ್ತೆ, 1:30ವರೆಗೂ ಕೂಡ ನಿಧಾನಕ್ಕೆ ಮಾಡ್ಕೊಳ್ಬಹುದು. ಬಟ್ ತಿಂಡಿ ಆ ಥರ ಅಲ್ಲ. ಬೆಳಗ್ಗೆಯಿಂದನೇ ಬೇಗ ಶುರು ಮಾಡ್ಕೊಳ್ತೀನಿ ಅಂದರೆ ನಂದು ಆಚೆ ಕೆಲಸ ಇರ್ತದೆ. ಜೊತೆಗೆ ಅವರು ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಬಂದಿದ್ದಾರೆ ಅಂತ ನನಗೆ ಗೊತ್ತಾಗೋದೆ 8:30 ಮೇಲೆ. ಅಲ್ಲಿವರೆಗೂ ಗೊತ್ತಾಗಲ್ಲ. 8:30 ಹೇಳಿ 9:30 ತಿಂಡಿ ಕೇಳ್ತಾರೆ. 1 ಗಂಟೆಲಿ ಮಾಡಬೇಕು ತಿಂಡಿನ. ಹಾಗಾಗಿ 2 ಇರೋದ್ರಿಂದ ಬೇಗ ಕೆಲಸ ಮಾಡೋದಕ್ಕೆ ನನಗೆ ಹೆಲ್ಪ್ ಆಯಿತು.
ಇನ್ನೊಂದು ತಿಂಗಳು 1.5 ತಿಂಗಳು ಬಂದರೆ ನಾನು ಕರೆಂಟ್ ಸ್ಟವ್ ತೊಗೊಂಡು ಬಂದು 1 ವರ್ಷ ಕಂಪ್ಲೀಟ್ ಆಯಿತು. ನನಗಂತೂ ತುಂಬಾ ಹೆಲ್ಪ್ ಆಗಿದೆ, ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ನನಗಿಷ್ಟ ಆಯಿತು. ತುಂಬಾ ಇಷ್ಟ ಆಯಿತು ಅನ್ನೋದಕ್ಕಿಂತ ತುಂಬ ಹೆಲ್ಪ್ ಆಯಿತು. ಇವಾಗ ಖಾರಕ್ಕೆಲ್ಲ ರುಬ್ಕೊಂಡೆ ಮತ್ತು ಟೀಗಿಟ್ಟೆ, ಅವ್ರು ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ ಮತ್ತೆ ಅಂತ. ಟೀ ಚೆನ್ನಾಗಿ ಕಾದಿಲ್ಲ ಅಂತಂದರೆ ಟೇಸ್ಟ್ ಇರಲ್ಲ, ಹಾಗಾಗಿ ಅದನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಕೆಲಸ ಎಲ್ಲ ಮಾಡೋದಿದೆ. ಹಾಗೆ ಇವತ್ತು ಶನಿವಾರ ಅಂತ ವರಮಹಾಲಕ್ಷ್ಮಿ ಕಳಿಸಿಲ್ಲ. ನಾಳೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ನಾಳೆ ತಾಯಿಯನ್ನು ವಿಸರ್ಜನೆ ಮಾಡೋದು. ನೀವು ಯಾವ ಥರ ಮಾಡಿದಿರಿ? ಅಂದರೆ ಶನಿವಾರ ಮಾಡಿದ್ರಾ, ಭಾನುವಾರ ಮಾಡಿದ್ರಾ, ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಅದು ಎಷ್ಟು ನಿಜ ಅಲ್ವಾ? ಯಾವುದೇ ಆಗಿರಬಹುದು. ಮುಂಚೆ ಎಲ್ಲ ನಾವು ದಾಳಿಂಬೆ ಬೆಳೆಯೋದಕ್ಕಿಂತ ಮುಂಚೆ ನನ್ನ ಮಕ್ಕಳು ತುಂಬ ಇಷ್ಟಪಡೋರು ದಾಳಿಂಬೆ ಹಣ್ಣನ್ನ, ಕೇಳೋರು ದಾಳಿಂಬೆ ಹಣ್ಣು ತಂದುಕೊಡಿ ಅಂತ. ಬಟ್ ಇವಾಗ ಮನೇಲೇ ತುಂಬ ಇದೆ. ಅಂದರೆ ಪ್ರತಿದಿನ ಏನಿರೋಲ್ಲ, ಸೀಸನ್ ಶುರುವಾಗಿ 1-2 ತಿಂಗಳಿರುತ್ತೆ ನಮ್ಮ ಮನೇಲಿ. ಅಂಥದ್ರಲ್ಲಿ ಹಣ್ಣಾಗಿ ಅದು ಚೆನ್ನಾಗಿ ಟೇಸ್ಟ್ ಬಂದು ಮನೆಗೆ ತೊಗೊಂಡು ಬಂದಿಟ್ಟರೆ ತಂದಿದ್ದ ದಿನ ಒಂದಿನ ಫಸ್ಟ್ ಡೇ ತಿನ್ಬೋದು, ಸೆಕೆಂಡ್ ಡೇ ತಿನ್ಬೋದು, ಅಷ್ಟೇ, ಮುಗೀತಲ್ಲಿಗೆ. ಬಿಡಿಸಿಟ್ಟು ಮುಂದಕ್ಕಿಟ್ರೂ ಕೂಡ ತಿಂತಾ ಇಲ್ಲ, ಅಷ್ಟು ಬೋರ್ ಆಗಿಬಿಟ್ಟಿದೆ. ಅವರಿಗೆ ಅಂತಲ್ಲ, ನಾನು ತಿಂದೇ ಇಲ್ಲ ಹಣ್ಣನ್ನು ಇಲ್ಲಿವರೆಗೂ. ನಮ್ದು ಹಣ್ಣು ಶುರುವಾದಾಗಿಂದ 2-3 ಹಣ್ಣು ತಿಂದಿದ್ರೆ ಜಾಸ್ತಿ. ಅಷ್ಟು ಕಡಿಮೆ ತಿಂದಿದ್ರು ಕೂಡ ಮನೇಲಿ ಅಷ್ಟೊಂದು ಹಣ್ಣಿದ್ರೂ ಕೂಡ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಚಿಟ್ಟೆ ಇಟ್ಕೊಂಡಿದ್ದಾಳೆ. ಅವಳು ಎಷ್ಟು ಇನ್ನೋಸೆಂಟ್ ಮಕ್ಕಳು ಅಂತ ಅಂದರೆ ಕೇಳ್ತಿದ್ದಾಳೆ, ಮಮ್ಮಿ ಅದಕ್ಕೆ ಯಾವಾಗ ಹಿಂಸೆ ಆಗುತ್ತೆ ಅವಾಗ ಹೇಳು ನೀನು, ನಾನು ಅವಾಗ ಆರ್ಬಿಡ್ತೀನಿ, ಅದನ್ನು ಹಿಂಸೆ ಮಾಡಲ್ಲ ಅದನ್ನು ಅಂತ. ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಿನಗೆ ಗೊತ್ತಾಗುತ್ತೆ, ನೀನು ಅಮ್ಮ ಅಲ್ವಾ, ಹೇಳು ನೀನು ಅದಕ್ಕೆ ಯಾವಾಗ ಹಿಂಸೆ ಆಗುತ್ತೆ ಅಂತ ಕೇಳ್ತೀಳೆ. ಅದಕ್ಕೆ ಅವಳು ಹಿಂಸೆ ಮಾಡಲ್ವಂತೆ, ಅದಕ್ಕೆ ನೋವಾದ ತಕ್ಷಣ ಬಿಟ್ಬಿಡ್ತಾಳಂತೆ. ಅಲ್ಲೊಂದು ನಾಯಿ ಮರಿ ಬರ್ತೈತೆ, ಅದವ ನಾವೇ ಇಟ್ಕೊಳ್ಳೋಣ. ನಾವೇ ಇಟ್ಕೊಳ್ಳೋಣ. ಬಾ ಬಾ, ನಮ್ಮನೇಲೇ ಇರು, ಬಾ. ಬೌ ಬೌ, ನಮ್ಮನೇಲಿ ನಾಯಿ ಮರಿ ಇದೆ, ಬೌ ಬೌ. ಶನಿವಾರ ಅಡುಗೆ ಎಲ್ಲ ಮಾಡಿ ಅವ್ರಿಗೆ ಊಟ ತುಂಬಿಕೊಟ್ಟು ಪಾತ್ರೆ ತೊಳೆದು ಸೋಡ್ಕೊಂಬಂದು ಹಾಲು ಕರೆದು ಇದೇ ಕೆಲಸ ಮತ್ತೆ ಶುರುವಾಯಿತು. ಅವತ್ತಿನ ವ್ಲಾಗನ್ನು ಅಲ್ಲೇ ಎಂಡ್ ಮಾಡಿ ಮತ್ತೆ ಭಾನುವಾರದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏಕಾದಶಿ, ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೇಲೆಲ್ಲ ಇವಾಗ ಕ್ಲೀನ್ ಆಗಿದೆ. ದೇವ್ರ ಮನೇಲೆಲ್ಲ ಪೂಜೆ ಮಾಡಿ ಬಂದು ಇವಾಗ ಲಕ್ಷ್ಮಿಗೆ ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ಲಕ್ಷ್ಮಿ ವಿಸರ್ಜನೆ ಮಾಡ್ತೀನಿ, ಹಾಗಾಗಿ ಪೂಜೆ ಮಾಡಿದ ತಕ್ಷಣ ಕಳಿಸಲ್ಲ. ಪೂಜೆ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ತಾಯಿ ವಿಸರ್ಜನೆ ಮಾಡೋದು. ಆ ಜಾಗ ತೆಗೆದ್ಮೇಲೆ ತುಂಬಾ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು 2 ದಿನದಿಂದ ಅಲ್ಲಿದ್ರಲ್ಲ, ಹಾಗಂತ ನಮ್ಮ ಮನೆಯಲ್ಲೇ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಹುದು ಪೂಜೆ ಮಾಡಬೇಕಾದ್ರೆ. ಅಂದರೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಬಟ್ ಪೂಜೆ ಮಾಡಿದಾಗ ಒಂದು ಲುಕ್ಕು ಕಾಣುತ್ತಲ್ಲ, ಅದನ್ನು ನೋಡೋದಕ್ಕೇ ಒಂಥರ ಖುಷಿ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಸಲ ಬೇರೆ ಥರ ಪೂಜೆ ಮಾಡ್ತಾಯಿದ್ದೆ, ಈ ಸಲನೇ ಬೇರೆ ಥರ ಪೂಜೆ ಮಾಡಿದ್ದೀನಿ. ಅದು ಒಂಥರ ಚೆನ್ನಾಗಿರುತ್ತೆ, ಇದು ಇನ್ನೊಂದು ಥರ ಚೆನ್ನಾಗಿತ್ತು. ಪೂಜೆ ಎಲ್ಲದು ಕೂಡ ಆಯಿತು. ನೈವೇದ್ಯಕ್ಕೆ ಇಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಾಯಿಯನ್ನು ಸಡಿಲಿಸಿ ನಂತರ ತಾಯಿಯನ್ನು ಕಳಿಸಿ ಬರೋದು. ಆ ದೀಪಗಳೇನು ಉರಿತಾ ಇದೆ ಅದನ್ನು ಕಳಿಸೋದಿಲ್ಲ, ತೆಗೆದು ದೇವ್ರ ಮುಂದೆ ಇಡ್ತೀನಿ. ನಂತರ ಒಂದೊಂದೇ ತೆಗಿತೀನಿ. ತಾಯಿಯನ್ನು ಸಡಿಲಿಸಿ ಎಲ್ಲ ಆದಮೇಲೆ ನಂತರ ಫಸ್ಟು ಮುಖ ತೆಗೆದು, ಅಂದರೆ ಎಲ್ಲರೂ ಯಾವ ಥರ ವಿಸರ್ಜನೆ ಮಾಡ್ತಾರೆ ನಾನು ಕೂಡ ಅದೇ ಥರ ಮಾಡೋದು. ಒಡವೆಗಳನ್ನು ತೆಗೆದು ಆಮೇಲೆ ನಾವು ಸೀರೆ ಉಡಿಸಿರ್ತೀವಲ್ಲ ತಾಯಿಗೆ, ಅದನ್ನು ಯಾರಿಗೂ ಕೂಡ ಗಿಫ್ಟ್ ಕೊಡಬಾರ್ದಂತೆ ಬೇರೆಯವರಿಗೆ. ಅದನ್ನು ನಾವೇ ಯಾರು ಪೂಜೆ ಮಾಡಿರ್ತಾರೆ ಅವರೇ ಉಟ್ಕೊಳ್ಬೇಕು ಅಂತ, ಬೇರೆಯವ್ರಿಗೆ ಕೊಡಬಾರ್ದು ಅಂತ. ನಾನು ಅದೇ ಥರ ಇವಾಗ ನನ್ನ ಮನೇಲಿ ಗೌರಿ ಪೂಜೆ ಆಗಿರ್ಬೋದು, ಲಕ್ಷ್ಮೀ ಪೂಜೆ ಆಗಿರ್ಬೋದು, ವರಮಹಾಲಕ್ಷ್ಮಿ ಆಗಿರ್ಬೋದು, ಏನು ಸೀರೆ ತೊಗೊಂಡು ಬಂದಿರ್ತೀನಿ ಅದನ್ನು ಬೇರೆಯವ್ರಿಗೆ ಕೊಡಲ್ಲ. ಇವಾಗ ತಾಯಿಗಿಟ್ಟಿರೋ ಕಳಸಕ್ಕೆ ಕಾಯಿ ಆಗಿರ್ಬೋದು, ಅಕ್ಕಿ ಆಗಿರಬಹುದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಎಲ್ಲದನ್ನು ಬಳಸಿ ಏನಾದರೂ ಸ್ವೀಟ್ ಮಾಡ್ತೀನಿ. ಅಂದರೆ ಸ್ವೀಟ್ ಪೊಂಗಲ್ ಆಗಿರ್ಬೋದು, ಆ ಥರ ಏನಾದ್ರೂ ಮಾಡ್ತೀನಿ. ಕಾಯಲ್ಲಿ ಸಾಂಬಾರ್ಗೆ ಹಾಕೋದು, ಚಟ್ನಿಗೆ ಹಾಕೋದು, ಅದನ್ನು ಬಳಸೋದಾಗಲಿ ಅದನ್ನು ಮಾಡಬಾರ್ದಂತೆ. ಅದರಿಂದ ಸ್ವೀಟ್ ಏನಾದ್ರೂ ಮಾಡಬೇಕು ಅಂತ ಅದನ್ನು ಹಾಗೇ ಎತ್ತಿಟ್ಟಿರ್ತೀನಿ. ಆ ಕಾಯಿ, ಅಕ್ಕಿ, ಡ್ರೈ ಫ್ರೂಟ್ಸ್ ಯಾವುದನ್ನು ಕೂಡ ನಾನು ಹಾಗೇ ಬೇರೆದಕ್ಕೆ ಬಳಸಲ್ಲ. ಅದರಿಂದ ಏನಾದರೂ ಸ್ವೀಟ್ ಮಾಡಿ ನಂತರ ಅದನ್ನು ಮನೆಯವರೆಲ್ಲರೂ ಕೂಡ ತಿಂತೀವಿ. ನಾವು ಕಳಸ ಪೂಜಬೇಕಾದ್ರೆ ಎಷ್ಟು ಅಂದರೆ ವರಮಹಾಲಕ್ಷ್ಮಿ ಆಗಿರ್ಬೋದು, ಲಕ್ಷ್ಮೀ ಪೂಜೆ ಆಗಿರ್ಬೋದು, ಯಾವುದೇ ಕಳಸ ಪೂಜೆ ನಾವು ಮಾಡಬೇಕಾದ್ರೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ತಪ್ಪಾಗಬಾರ್ದು ಅಂತ ಪೂಜೆ ಮಾಡ್ತೀವಿ. ಅದನ್ನು ವಿಸರ್ಜನೆ ಮಾಡಬೇಕಾದ್ರೂ ಅಷ್ಟೇ ಅದ್ರದ್ದು ಏನು ಕ್ರಮ ಇರುತ್ತೆ ಅದೇ ರೀತಿ ಮಾಡಬೇಕು ಅಂತ. ನನಗಂತೂ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡೋದು ಅಂತಂದರೆ ತುಂಬಾ ಇಷ್ಟ.
ಇವಾಗ ನಾವು ಕಳಸದ ಕಾಯಿ ತೆಗೆದಿಟ್ಮೇಲೆ ಮತ್ತು ಕಳಸ ತೆಗಿತೀವಲ್ಲ ಅಂದರೆ ಕೊಡ ತೆಗಿತೀವಲ್ಲ ಅದರಲ್ಲಿ ನೀರಿರುತ್ತಲ್ಲ ಅದನ್ನು ಫಸ್ಟು ನಾವು ಮೇಲೆ ಹಾಕ್ಕೊಂಡು ಮನೆಗೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡಿ ನಂತರ ಹಸ್ರು ಗಿಡಕ್ಕೆ ಹಾಕಬೇಕು ಅಂತ ಹೇಳ್ತಾರೆ. ಅದನ್ನು ನಾನು ಅಂದರೆ ತುಂಡಾಡಬಾರ್ದು ಆ ನೀರನ್ನು, ಅಂಥ ಜಾಗಕ್ಕೆ ಗಿಡಕ್ಕೆ ಹಾಕಬೇಕು. ಇವತ್ತು ತುಳಸಿ ಗಿಡಕ್ಕೆ ಹಾಕೋಣ ಅಂತ ಅಂದ್ಕೊಂಡೆ. ಏಕಾದಶಿ ದಿನ ತುಳಸಿಗೆ ನೀರು ಹಾಕಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಅದನ್ನು ತುಳಸಿ ಗಿಡಕ್ಕೆ ಹಾಕಿಲ್ಲ, ಹೂವಿನ ಗಿಡಕ್ಕೆ ಹಾಕಿದ್ದೀನಿ. ಆ ಜಾಗದಲ್ಲಿ ಯಾರೂ ತುಂಡಾಡಲ್ಲ. ಹಾಗೆ ಈ ಸೀರೆ ನಾವು ದೇವ್ರಿಗೆ ಉಡಿಸಿದ ಮೇಲೆ ತೆಗಿತೀವಲ್ಲ ಆವಾಗ ಒಂದ್ಸಲ ನಾವು ಮೇಲೆ ಹಾಕ್ಕೊಂಡು ನೋಡಿ ಮತ್ತೆ ಅದನ್ನ ಎತ್ತಿಡಬೇಕು ಅಂತ ಹೇಳಿದರು. ಇದು ನನಗೆ ಈ ವರ್ಷ ಗೊತ್ತಾಗಿದ್ದು. ನಾನು ಮುಂಚೆಯಿಂದ ಆ ಥರ ಏನು ಮಾಡ್ತಿರ್ಲಿಲ್ಲ. ಒಟ್ಟಿಗೆ ಉಟ್ಕೊಳ್ತಾ ಇದ್ದೆ ಯಾವಾಗಲಾದ್ರೂ. ಆವಾಗಲೇ ಮೇಲೆ ಹಾಕ್ಕೊಳ್ಬೇಕು ಅಂತ ಗೊತ್ತಿರಲಿಲ್ಲ. ಹಾಗೆ ಹೂವೆಲ್ಲ ಚೆನ್ನಾಗಿತ್ತು, ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಬಾಗಿಲಿಗೆಲ್ಲ ಹಾಕ್ತೆ. ಶಾವಂತಿಗೆ ಹೂವು ಚೆನ್ನಾಗೇ ಇತ್ತು. ಹಣ್ಣೆಲ್ಲ ತೆಗೆದಿಟ್ಟೆ. ಮತ್ತು ಇವಾಗ ತಾಯಿ ಮುಖ ಆಗಿರ್ಬೋದು, ಒಡವೆ ಅದಕ್ಕೆ ಏನು ಬಳಸಿರ್ತೀವಿ ಅದನ್ನೆಲ್ಲ ತೊಳೆದು ಒಂದು ಸಲ ಎತ್ತಿಡ್ತೀನಿ. ಮತ್ತು ಮುಂದಿನ ಸಲದವರೆಗೂ ಅದನ್ನು ತೆಗೆಯೋದಿಲ್ವಲ್ಲ, ಹಾಗಾಗಿ ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು.